ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ವತಿಯಿಂದ ಒಂದು ಗುಡ್ ನ್ಯೂಸ್ ಅನ್ನ ನಿಮಗೆ ತೆಗೆದುಕೊಂಡು ಬಂದಿದ್ದೀನಿ. ಪದವಿ ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಕೇಂದ್ರ ಸರ್ಕಾರದ ಬ್ಯಾಂಕಿಂಗ್ ವಲಯದಲ್ಲಿ ಅತ್ಯುತ್ತಮವಾಗಿರತಕ್ಕಂಥ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ದಾರೆ. ಅದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. IBPS PO ಮತ್ತು SO ನೋಟಿಫಿಕೇಶನ್ ಆಗಿದ್ದು 2026ರಲ್ಲಿ ಅತಿ ಹೆಚ್ಚು ಹುದ್ದೆಗಳನ್ನು ಈ ವರ್ಷ ನೋಟಿಫಿಕೇಶನ್ ಮಾಡಿದ್ದಾರೆ. ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಪ್ರತಿ ತಿಂಗಳ ವೇತನ ಮತ್ತು ಹಲವಾರು ಸೌಲಭ್ಯಗಳು ಇರೋದ್ರಿಂದ ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಸೊ ವೇಕೆನ್ಸಿಗಳು ಎಷ್ಟಿದಾವೆ? ಈ ಬಾರಿ ಕಳೆದ 2-3 ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಅತಿ ಹೆಚ್ಚು ವೇಕೆನ್ಸಿಗಳನ್ನ ಕೊಟ್ಟಿದ್ದಾರೆ. 6700 ಇದೆ. ಇದು ಇನ್ನೂ 700 ಹೆಚ್ಚಾಗುವಂತ ಚಾನ್ಸಸ್ ಇದೆ. ಇನ್ನೂ 1000 ಪೋಸ್ಟ್ಗಳು ಇದರಲ್ಲಿ ಹೆಚ್ಚಾಗ್ತವೆ. SO 700 ಪೋಸ್ಟ್ ಇದೆ. ಸೊ ಇದರಲ್ಲಿ ಇನ್ನೂ 400-500 ಪೋಸ್ಟ್ಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸೊ ಯಾವುದೇ ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಕ್ವಾಲಿಫಿಕೇಶನ್ ಏನಿರಬೇಕು? PO ಮುಗಿಸಿರ್ತಕ್ಕಂಥ PO ಹುದ್ದೆಗಳಿಗಾಗಿ ಯಾವುದೇ ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಅದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, BE ಆಗಿರ್ಬೋದು, BCA, MBA, BBA ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಸ್ಪೆಷಲಿಸ್ಟ್ ಆಫೀಸರ್ಗೆ IT ಸೆಕ್ಟರ್ ಇಂದ ಬಂದಿರತಕ್ಕಂಥ CS ಆಗಿರ್ಬೋದು, EC ಆಗಿರ್ಬೋದು, ಅಗ್ರಿಕಲ್ಚರ್, ಲಾ ಮತ್ತು ರಾಜ್ಯ ಭಾಷಾ ಮತ್ತು ಮಾರ್ಕೆಟಿಂಗ್ ರಿಲೇಟೆಡ್ ಆಗಿರತಕ್ಕಂಥ ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಇದರ ಒಂದು ಅಪ್ಲಿಕೇಶನ್ ಹಾಕ್ತಕ್ಕಂಥ ದಿನಾಂಕವನ್ನು ನಾವು ನೋಡೋದಾದ್ರೆ ಜುಲೈ 1 ಇಂದ ಜುಲೈ 21 ವರೆಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇದೆ. ಅಫಿಷಿಯಲ್ ವೆಬ್ಸೈಟ್ ಇದೆ, IBPS ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫೀಸ್ ಏನು ಅಂತಂದ್ರೆ, ಜನರಲ್, OBC ಮತ್ತು EWS ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 850 rupees ಅಪ್ಲಿಕೇಶನ್ ಫೀಸ್ ಇದೆ. SC ST ಮತ್ತು ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ 175 rupees ಎಕ್ಸಾಮಿನೇಷನ್ ಫೀಸ್ ಇದೆ. ಸೊ ಈಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ತರ ಇರ್ತದೆ? ಯಾವುದೇ ಒಂದು ಬ್ಯಾಂಕ್ ಎಕ್ಸಾಮ್ಗಳನ್ನ ನೋಡೋದಾದ್ರೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಇರುತ್ತೆ. ಇಲ್ಲಿ PO ಮತ್ತು SO ಹುದ್ದೆಗಳಾಗಿರೋದ್ರಿಂದ ಇದಕ್ಕೆ ಇಂಟರ್ವ್ಯೂ ಅನ್ನು ಇಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. 3 ಹಂತಗಳಲ್ಲಿ ನೇಮಕಾತಿ ನಡೀತಾ ಇದೆ. ನೀವೇನು ಎಲ್ಲ MCQ ಬೇಸ್ಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಇರ್ತವೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ಗೆ. 0.25 ಮಾರ್ಕ್ಸ್ ನೆಗೆಟಿವ್ ಮಾರ್ಕಿಂಗ್ ಏನಾಗಿರ್ತದೆ ರಾಂಗ್ ಆನ್ಸರ್ಗೆ ಅಪ್ಲೈ ಆಗ್ತದೆ, ರೈಟ್ ರೀ? ಸೊ ಈ ಬಾರಿ ಎಕ್ಸಾಮ್ ಪ್ಯಾಟರ್ನ್ ಅನ್ನು ನೋಡೋದಾದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಆಲ್ಮೋಸ್ಟ್ ಪ್ರತಿ ವರ್ಷ ಇದ್ದಂಗೆ ಪ್ರಿಲಿಮ್ಸ್ ಎಕ್ಸಾಮ್ ಇದೆ. ಇಂಗ್ಲಿಷ್, ಕ್ವಾಂಟ್ ಅಂಡ್ ರೀಸನಿಂಗ್ ಇದೆ. ಟೋಟಲ್ 100 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಮಾರ್ಕ್ಸ್ ಮತ್ತು ಅದರ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ. ವಿತಿನ್ ಟೈಮ್ ಅಲ್ಲಿ ಈ ಒಂದು ಕ್ವಶನ್ ಗಳನ್ನ ನೀವು ಸ್ಕೋರ್ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ನಿಮಗೆ ಕವರ್ ಆಗ್ತದೆ. ಸೊ 1 hour ಅಲ್ಲಿ ನೀವು ಏನ್ ಮಾಡಬೇಕು? ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬೇಕು. ಇದರಲ್ಲಿ ಕ್ವಾಲಿಫೈ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಈ ಬಾರಿ ಮೇನ್ಸ್ ಎಕ್ಸಾಮ್ ದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಲಾಗಿದೆ. ನೋಡಿ, ರೀಸನಿಂಗ್ ಅಲ್ಲಿ 40 ಕ್ವಶನ್ 60 ಮಾರ್ಕ್ಸ್ ಇದೆ. ಇದು ಆಸ್ ಇಟ್ ಇಸ್ ಮೊದಲು ಇದ್ದಂಗೆ ಇದೆ. ಇಂಗ್ಲಿಷ್ ಅಲ್ಲಿ ಮೊದಲು 40 ಕ್ವಶನ್ 40 ಮಾರ್ಕ್ಸ್ ಇತ್ತು. ಈಗ ಇಂಗ್ಲಿಷ್ಗೆ 40 ಕ್ವಶನ್ 20 ಮಾರ್ಕ್ಸ್ ಇದೆ. ದೆನ್ DI ಗೆ 40 ಕ್ವಶನ್ 60 ಮಾರ್ಕ್ಸ್ ಇದೆ. ಸೊ ಜನರಲ್ ಅವೇರ್ನೆಸ್ಗೆ 50 ಕ್ವಶನ್ ಇತ್ತು, 50 ಮಾರ್ಕ್ಸ್ ಇತ್ತು. ಸೊ ಈಗ ಏನ್ ಮಾಡಿದ್ದಾರೆ? 50 ಕ್ವಶನ್ 60 ಮಾರ್ಕ್ಸ್ ಇದೆ. ಸೊ ಈ ಬಾರಿ ಮೇನ್ಸ್ ಎಕ್ಸಾಮ್ ನೀವು PO ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಅನ್ನ ನೀವು ಎದಕ್ಕೆ ಕೊಡಬೇಕು? ಜನರಲ್ ಅವೇರ್ನೆಸ್ಗೆ, ಕರೆಂಟ್ ಅಫೇರ್ಸ್ಗೆ, ಫೈನಾನ್ಸಿಯಲ್ ಬ್ಯಾಂಕಿಂಗ್ ಅವೇರ್ನೆಸ್ಗೆ, ಎಕನಾಮಿಕ್ ರಿಲೇಟೆಡ್ ಆಗಿರ್ತಕ್ಕಂಥ ಮತ್ತು RBI ಲೇಟೆಸ್ಟ್ ಅಪ್ಡೇಟ್ಸ್ ಗಳು ಏನಾಗಿದಾವೆ ಅದರ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಿಪರೇಷನ್ ನೀವು ಮೇನ್ಸ್ ಎಕ್ಸಾಮ್ಗೆ ಮಾಡಿರ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಏನಂತಂದ್ರೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಮೋಸ್ಟ್ಲಿ 60 ಮಾರ್ಕ್ಸ್ ನಮಗೆ ಸ್ಕೋರ್ ಆಗ್ತಾ ಇರೋದ್ರಿಂದ ಸೊ ನೀವು ಹೈಯೆಸ್ಟ್ ಸ್ಕೋರ್ ಮಾಡಲಿಕ್ಕೆ ರೀಸನಿಂಗ್, ಕ್ವಾಂಟ್ ಅಂಡ್ ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ಅವೇರ್ನೆಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಆಗಿದೆ. ಔಟ್ ಆಫ್ 200ಗೆ ನೀವು ಏನು ಸ್ಕೋರ್ ಮಾಡಿರ್ತೀರಿ ಅದೇ ನಿಮ್ಮ ಫೈನಲ್ ಸೆಲೆಕ್ಷನ್ಗೆ ಕೌಂಟ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ. ಸೊ ಈ ಒಂದು ಮೇನ್ಸ್ ಪ್ರಿಪರೇಷನ್ ಅನ್ನ ನೀವು ಪ್ರಿಲಿಮ್ಸ್ ಜೊತೆ ಮೇನ್ಸ್ ಪ್ರಿಪರೇಷನ್ ಮಾಡಿದಾಗ ಮಾತ್ರ ಇಂಥ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಲಿಕ್ಕೆ ಟೈಮ್ ಸಿಗ್ತದೆ. ಸೊ SO ಎಕ್ಸಾಮ್ಗೆ ಪ್ಯಾಟರ್ನ್ ಏನಿದೆ ಅಂತಂದ್ರೆ ಫಸ್ಟ್ ಪ್ರಿಲಿಮ್ಸ್ ಅಲ್ಲಿ ನೋಡ್ರಿ, ರೀಸನಿಂಗ್, ಇಂಗ್ಲಿಷ್, ಕ್ವಾಂಟ್ ಅಂಡ್ ಪ್ರೊಫೆಷನಲ್ ನಾಲೆಜ್ ಅನ್ನ ಈ ಬಾರಿ ಇಲ್ಲಿ ಏನ್ ಮಾಡಿದ್ದಾರೆ? ಆಡ್ ಮಾಡಿದ್ದಾರೆ. ಸೊ ಟೋಟಲ್ 100 ಮಾರ್ಕ್ಸ್ ಇಂದ ಕ್ವಶನ್ಸ್ ಇರ್ತವೆ. ಸೊ 125 ಮಾರ್ಕ್ಸ್ ಇರುತ್ತೆ. 80 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಅಟೆಂಡ್ ಮಾಡಬೇಕು. ಸೊ SO ಮೇನ್ಸ್ ಎಕ್ಸಾಮ್ದು ಪ್ಯಾಟರ್ನ್ ಏನಾಗಿದೆ ಅಂತಂದ್ರೆ ಮೊದಲು ಏನ್ ಮಾಡ್ತಿದ್ರು? ಓನ್ಲಿ ಪ್ರೊಫೆಷನಲ್ ನಾಲೆಜ್ ಅನ್ನ ಮಾತ್ರ ಚೆಕ್ ಮಾಡ್ತಾ ಇದ್ರು. ಈ ಬಾರಿ ಏನ್ ಮಾಡಿದ್ದಾರೆ ಅಂದ್ರೆ ಮೇನ್ಸ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್, ರೀಸನಿಂಗ್, ಕ್ವಾಂಟ್ ಅದ್ರ ಜೊತೆಗೆ ಪ್ರೊಫೆಷನಲ್ ನಾಲೆಜ್ ಅನ್ನ ಟೋಟಲ್ 200 ಮಾರ್ಕ್ಸ್ ಮೇನ್ಸ್ ಎಕ್ಸಾಮ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೇನ್ಸ್ ಎಕ್ಸಾಮ್ ದಲ್ಲಿ ನೀವೇನ್ ಸ್ಕೋರ್ ಮಾಡಿರ್ತೀರಿ ಇದು ನಿಮ್ಮ ಫೈನಲ್ ಸೆಲೆಕ್ಷನ್ ಗೆ ಕೌಂಟ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ. ಸೊ ಇಂಗ್ಲಿಷ್ ಆರ್ ಹಿಂದಿಯಲ್ಲಿ ಕ್ವಶನ್ ಪೇಪರ್ ಅನ್ನ ನೀವು
ಇಲ್ಲಿ ಹ್ಯಾಂಡಲ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಮಾಡಿರ್ತಕ್ಕಂಥ ಸ್ಕೋರ್ ಏನಾಗಿರುತ್ತೆ ಅಂದ್ರೆ ನಿಮ್ಮ ಒಂದು ಮೇನ್ಸ್ ಎಕ್ಸಾಮ್ ಫೈನಲ್ ರಿಸಲ್ಟ್ಗೆ ಕೌಂಟ್ ಆಗ್ತದೆ. ಸೊ ಹಾಗಾಗಿ ಇದ್ರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ರಾಜ್ಯ ಭಾಷಾ ಅಧಿಕಾರಿ ಮತ್ತು ಲಾ ಆಫೀಸರ್ಗೆ ಮಾತ್ರ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. 25 ಮಾರ್ಕ್ಸ್ ಇಂದ ಇರ್ತದೆ. ಇಂಗ್ಲಿಷ್ ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರ್ ಅನ್ನ 30 ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಬಿಡಿಸಬೇಕಾಗುತ್ತೆ. ಓನ್ಲಿ ಇದು ಯಾರಿಗೆ? ಲಾ ಆಫೀಸರ್ ಮತ್ತು ರಾಜ್ಯ ಭಾಷಾ ಅಧಿಕಾರಿಗೆ ಮಾತ್ರ. IT ದವರಿಗೆ, ಅಗ್ರಿದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಪ್ಟಿವ್ ಇರೋದಿಲ್ಲ. ಓನ್ಲಿ ಮೇನ್ ಸ್ಕೋರ್ ಏನಾಗಿರುತ್ತೆ ಅಂದ್ರೆ ನಿಮ್ದು ಸೆಲೆಕ್ಷನ್ಗೆ ಕನ್ಸಿಡರ್ ಆಗ್ತಕ್ಕಂಥ ಸ್ಕೋರ್ ಆಗಿರ್ತದೆ. ಸೊ ಇಂಥ ಒಂದು ಎಕ್ಸಾಮ್ ಅನ್ನ ನೀವು ಪ್ರಿಪೇರ್ ಮಾಡಬೇಕು ಅಂದ್ರೆ ಸಿಸ್ಟಮೆಟಿಕ್ ಆಗಿರತಕ್ಕಂತ ಒಂದು ಪ್ರಿಪರೇಷನ್ ಬೇಕಾಗ್ತದೆ. ಅದಕ್ಕೆ ಸಾಕಷ್ಟು ಎಕ್ಸ್ಪರ್ಟ್ ಗಳ ಒಂದು ಟ್ರಿಕ್ಸ್ ಮತ್ತು ಕ್ಲಾಸ್ ಅನ್ನ ನೀವು ನೋಡ್ಬೇಕಾಗ್ತದೆ. ಅಂದಾಗ ಮಾತ್ರ ಇಂಥ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಸುಮಾರು 2013ರಿಂದ ಬ್ಯಾಂಕಿಂಗ್, SSC ಮತ್ತು ರೈಲ್ವೆ ಪರೀಕ್ಷೆಗಳಿಗೆ ಬಿಜಾಪುರದಲ್ಲಿ ಸಿಸ್ಟಮೆಟಿಕ್ ಆಗಿರತಕ್ಕಂಥ ನಾವು ಪ್ರಿಪರೇಷನ್ ಅನ್ನ ನಡೆಸ್ತಾ ಇದೀವಿ. ಪ್ರತಿ ವರ್ಷ ಸ್ಪೆಷಲಿಸ್ಟ್ ಆಫೀಸರ್ ಮತ್ತು PO ಸುಮಾರು 10-15 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆ ವತಿಯಿಂದ ಆಯ್ಕೆಯಾಗಿದ್ದಾರೆ. ಸೊ ಜೊತೆಗೆ ಆನ್ಲೈನ್ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಮೊಬೈಲ್ ಅಪ್ಲಿಕೇಶನ್ ಅನ್ನು ನಾವು ಡೆವಲಪ್ ಮಾಡಿದೀವಿ. ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಂತ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲಿ ಕರೆಂಟ್ ಅಫೇರ್ಸ್, ವೀಕ್ಲಿ ಟೆಸ್ಟ್, ಮಾಕ್ ಟೆಸ್ಟ್ ಗಳಿದಾವೆ, ಆಮೇಲೆ ಕ್ವಿಜಸ್ ಗಳಿದಾವೆ, ಆಮೇಲೆ ಡೈಲಿ ಡೋಸ್ ಗಳು ಇರ್ತವೆ, ಆಮೇಲೆ ಡೈಲಿ ಸ್ಟಡಿ ಮಟೀರಿಯಲ್ ಗಳನ್ನ ನಾವು ಇದರಲ್ಲಿ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಲೈವ್ ಕೋರ್ಸಸ್ ಗಳು ನಾವು ಇದರಲ್ಲಿ ರೆಕಾರ್ಡೆಡ್ ಮತ್ತು ಲೈವ್ ಕ್ಲಾಸಸ್ ಗಳು ಇದರಲ್ಲಿ ಇರ್ತವೆ. ಸೊ ಈ ಆಪ್ ಅನ್ನ ನೀವು ತಗೊಂಡ್ರಿ ಅಂತಂದ್ರೆ ಆನ್ಲೈನ್ ಟೆಸ್ಟ್ ಅನ್ನ ಅಡ್ಡಾ 247 ಆನ್ಲೈನ್ ಟೆಸ್ಟ್ ನಾವು ಕೊಡ್ತಾ ಇದೀವಿ. ಟೋಟಲಿ 50% ಡಿಸ್ಕೌಂಟ್ ಅಲ್ಲಿ ನಾವು ಇದನ್ನ ಕೊಡ್ತಾ ಇದೀವಿ. ಯಾರು ಒಂದು ಬಾರಿ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಒಂದು ಡಿಸ್ಕೌಂಟ್ ಇದನ್ನ ನೀವು ಅಪ್ಲೈ ಮಾಡಿದ್ರೆ ಸೊ ನಿಮಗೆ 50% ಡಿಸ್ಕೌಂಟ್ ಅಲ್ಲಿ ಟೆಸ್ಟ್ ಮೆಟೀರಿಯಲ್ ಸಿಗ್ತವೆ. ಇದು 1 ಇಯರ್ ವರೆಗೆ ಇದು ವ್ಯಾಲಿಡಿಟಿ ಇರ್ತದೆ. ಸೊ ನೀವು 1 ಇಯರ್ ವರೆಗೆ ಯಾವುದೇ ಟೆಸ್ಟ್ ಅನ್ನ ನೀವು ಬಿಡಿಸಬಹುದು. ರಿಯಲ್ ಎಕ್ಸಾಮ್ ಪ್ರಾಕ್ಟೀಸ್ ಇರ್ತದೆ ವಿತ್ ಡಿಟೇಲ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ ಅದರಲ್ಲಿ ಇರ್ತದೆ. ಓಕೆ, ಸೊ ಒಂದು ಬಾರಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಲ್ಲಿ ಬಂದು ನೀವು ತರಬೇತಿಯನ್ನು ಪಡೀರಿ. 3 ತಿಂಗಳ ಕೋರ್ಸ್ಗೆ ತಾವು ಜಾಯ್ನ್ ಆಗ್ಬೋದು. ಇದೇ ಜುಲೈ 5ರಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಥ್ಯಾಂಕ್ ಯು.